ಗುರು ಫೋನ್ ಅಷ್ಟ ఉంది. ಕೊಡು ಕೊಡು. ಹೇಳಿ ಅಣ್ಣಾಜಿ. ಹಾ ಓಕೆ. ಅಣ್ಣಾಜಿ ಬೆಂಗಳೂರಿಗೆ ಬಂದಿದ್ದಾರೆ. ಫ್ರೆಂಡ್ಸ್, ಬಾಂಬೆ, ಆಗ್ರಾ, ಜೈಪುರ್, ಸಿಕ್ಕಿಮಲ್ಲಿ ನಂದು ಇನ್ನೂ ಒಂದಷ್ಟು ಕೆಲಸ ಬಾಕಿ ಇದೆ. ಅದನ್ನ ಮುಗಿಸಿ ಇಂಡಿಯಾದಿಂದ ವಾಪಸ್ ಹೊರಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಇಷ್ಟೇ. ನನಗೂ ಕೆಲಸ ಜಾಸ್ತಿ ಆಗ್ತಾ ಇದೆ. ಜೊತೆಗೆ 3 ರಾಜ್ಯದ ಪೊಲೀಸರು ಭೂತ್ ಕನ್ನಡಿ ಹಾಕೊಂಡು ನನ್ನನ್ನು ಹುಡುಕ್ತಾ ಇದ್ದಾರೆ. ಸೊ ಮೊದಲಿನ ತರ ಪದೇ ಪದೇ ಬಂದು ಹೋಗಕ್ಕಾಗಲ್ಲ. ಇನ್ಮೇಲೆ ನಿಮ್ ಡೀಲ್ ಏನಿದ್ರು ಸ್ಟ್ರೈಟ್ ಆಗಿ ಅಂಬಿಗೊಪ್ಸಿ. ಇನ್ಮೇಲೆ ಅಂಬಿನೇ ಕರ್ನಾಟಕದ ಪಾಳೆಯಗಾರ, ನನ್ನ ಉತ್ತರಾಧಿಕಾರಿ. ಅಣ್ಣಾಜಿ, ನಾ ಹಿಂಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಣ್ಣಾಜಿ. ಇಷ್ಟು ವರ್ಷದಿಂದ ನೀಯತ್ತಾಗಿ ನಾಯಿ ತರ ನಿಮ್ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು ಅಂಬಿಗೆ ಪಟ್ಟ ಕಟ್ಟೋದು ನಂಗೆ ಇಷ್ಟ ಆಗ್ತಿಲ್ಲ ಅಣ್ಣಾಜಿ. ನನ್ನ ಮಾತಿಗೆ ಎದುರಾಡೋರು ನನಗಿಷ್ಟ ಆಗಲ್ಲ. ಒಂದು ಕಾಡಿಗೆ ಒಂದೇ ಸಿಂಹ ಇರಬೇಕು. ಇಡೀ ಕರ್ನಾಟಕದ ಅಂಡರ್ ವರ್ಲ್ಡ್ಗೆ ಅಂಬಿ ಒಬ್ಬನೇ. ಓಕೆ ಫ್ರೆಂಡ್ಸ್, ನನಗೆ ಫ್ಲೈಟ್ ಟೈಮ್ ಆಯ್ತು. ನಾ ಹೊರಡ್ತೀನಿ. ಅಣ್ಣಾಜಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳು. ಇಷ್ಟು ವರ್ಷ ನನ್ನ ಮಗನ್ ತರ ನೋಡ್ಕೊಂಡಿದ್ದೀರಾ. ಸ್ಟ್ರೇಟ್ ಆಗಿ ವಿಷಯಕ್ಕೆ ಬಾ ಅಂಬಿ. ನೀನೊಂದು ಹುಡುಗಿನ ಲವ್ ಮಾಡ್ತಾ ಇದೀಯಾ, ಮದುವೆ ಆಗ್ಬೇಕು ಅಂತಿದ್ಯಾ, ಅಷ್ಟೇ ತಾನೆ? ನಿನ್ನ ವಯಸ್ಸಲ್ಲಿ ನಾವು ಇದನ್ನೆಲ್ಲ ಮಾಡ್ದವ್ರೆ ಅಂಬಿ. ಎಂಜಾಯ್. ಅವ್ರ ಅಪ್ಪ ಅಮ್ಮ ಒಪ್ಲಿಲ್ಲ ಅಂದ್ರೆ ಹೇಳ ನನಗೆ. ಅವ್ರ ಅಪ್ಪ ಅಮ್ಮನ ಪ್ರಾಬ್ಲಮ್ ಇಲ್ಲ, ಅವಳು ನನ್ನ ಒಪ್ಪೋದೇ ದೊಡ್ಡ ಪ್ರಾಬ್ಲಮ್. ನಾನು ಇಂಥವನು ಅಂತ ಗೊತ್ತಾದ್ರೆ ಅವಳು ಖಂಡಿತ ಒಪ್ಪೋದಿಲ್ಲ. ಅದಕ್ಕೇನು ಸರಣ್ ರಾಗ ಅಪ್ರೂವರ್ ಆಗ್ಬೇಕು ಅಂದ್ಕೊಂಡಿದ್ಯಾ? ಹೌದು ಅಣ್ಣಾಜಿ. ನೀನು ಚೇಂಜ್ ಆಗಿರೋ ಹೇರ್ ಸ್ಟೈಲು ಬೊಟ್ಟು ನೋಡ್ದಾಗ್ಲೇ ಅಂದ್ಕೊಂಡೆ ಹುಡುಗ ಪ್ರೀತಿಲಿ ಬಿದ್ದಿದ್ದಾನೆ ಅಂತ. ನಯಾಗರ ಫಾಲ್ಸ್ ಅಲ್ಲಿ ಬಿದ್ದವನ್ ಬೇಕಾದ್ರೆ ಎತ್ತು ಬಿಡ್ಬೋದು, ಪ್ರೀತಿಲಿ ಬಿದ್ದವನ್ನ ಎಲ್ಲಾದ್ರೂ ಇರು, ಹೆಂಗಾದ್ರೂ ಇರು, ಚೆನ್ನಾಗಿರು. ನಿನ್ನ ಬದುಕು ನಿನ್ನಿಷ್ಟ. ಈ ಅಣ್ಣಾಜಿಗ್ ಜ್ಞಾಪಕ ಬಂದ್ರೆ ಒಂದು ಫೋನ್ ಮಾಡು. ಮದುವೆಗೆ ಕರೆಯೋದನ್ನ ಮಾತ್ರ ಮರಿಬೇಡ. ಥ್ಯಾಂಕ್ಸ್ ಅಣ್ಣಾಜಿ. ಹೋಗ್ಬಾ, ಚೆನ್ನಾಗಿರು. ನೀವಿಷ್ಟು ಈಸಿಯಾಗಿ ಒಪ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಮೈ ಸನ್. ಒಳ್ಳೇದಾಗಿ. ನಮಸ್ಕಾರ ACP ಸಾಹೇಬ್ರೆ. ಅಂಬಿ, ಪಾಂಡವರು ದುರ್ಯೋಧನನ್ನ ಎಲ್ಲ ಕಡೆ ಹುಡುಕಾಡಿದ್ರು, ಆದ್ರೆ ಅವನು ನದಿಯಲ್ಲಿ ಬಚ್ಚಿಟ್ಕೊಂಡಿದ್ದ. ನಾನ್ ನಿನ್ಗೋಸ್ಕರ ಇಡೀ ಊರೆಲ್ಲ ಹುಡುಕಾಡ್ತಿದ್ರೆ ನೀನ್ ಬಂದು ನನ್ನ ಮನೆಯಲ್ಲೇ ಸೆಟ್ಲ್ ಆಗಿದ್ಯಾ. ಗ್ರೇಟ್. ಮಾನಕ್ ಭಯ ಪಟ್ಟು ದುರ್ಯೋಧನ ಬಚ್ಚಿಟ್ಕೊಂಡಿದ್ದ. ನನಗೆ ಯಾವ ಭಯನೂ ಇಲ್ಲ. ಈಗ ತಾನೇ ನಾನು ನಿನ್ನ ಅಡ್ಗಳನ್ನೆಲ್ಲ ಸೀಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀನು ನನ್ನ ಮನೆಯಲ್ಲೇ ಸೀಸ್ ಆಗಿದ್ಯಾ. ಇದನ್ನೇ ಗಾಡ್ಸ್ ಗೇಮ್ ಅನ್ನೋದು. ಅಣ್ಣಾಜಿ ಬೆಂಗಳೂರು ಬಂದಿರೋ ವಿಷಯ ನನಗೂ ಗೊತ್ತು. ನನ್ ಜೊತೆ ಸಂಧಾನ ಮಾಡ್ಕೊಂಬ ಅಂತ ಹೇಳಿದಾನ ಅಥವಾ
ಸಾವಿನ ಶಂಕ ಓದ್ಬಿಟ್ ಬಾ ಅಂತ ಹೇಳಿ ಕಳ್ಸಿದಾನ. ಇಲ್ಲ ಸರ್, ನಾವು ಸರೆಂಡರ್ ಆಗ್ಬೇಕು ಅಂತ ಬಂದಿದ್ದೀವಿ. ತಮಾಷೆ ಮಾಡ್ತಾ ಇದ್ಯಾ? ಇಲ್ಲ ಸರ್, ನಾಳೆ ನಾವೆಲ್ಲ ಕೋರ್ಟಲ್ಲಿ ಸರೆಂಡರ್ ಆಗ್ತೀವಿ. ನಮ್ಮನ್ನ ಬೇಟೆ ಆಡೋದು ಬಿಟ್ಬಿಡಿ. You can proceed now. Your Honor, Ambarish alias Ambi, Umesh alias Punga, Jimbiji alias Viji, ಕೋಟೆ ಕಿಶನ್, ಮಟ್ಕಾ ಈಶಾ, ಮೊಹಮ್ಮದ್ ಟೋಪಿವಾಲಾ ಈ ಅಪಾದಿತರು ನಗರದಲ್ಲಿ ನಡೆದ ಹಲವಾರು ಸುಪಾರಿ ಕೊಲೆಗಳಲ್ಲಿ ಭಾಗಿಯಾದವರು. ಇವರೆಲ್ಲರೂ ತಾವಾಗಿಯೇ ಬಂದು ಕಾನೂನಿಗೆ ಶರಣಾಗಿದ್ದಾರೆ. ಹಲೋ, ನಿಮ್ಗೊಂದ್ ವಿಷಯ ಗೊತ್ತಾ? ಆ ಅಂಬಿ ಇದಾನಲ್ಲ, ಕ್ರಿಮಿನಲ್ ಅಂಬಿ, ಅವನು ಸರೆಂಡರ್ ಆಗ್ಬಿಟ್ಟಿದ್ದಾನೆ. ನ್ಯಾಯಾಲಯದಲ್ಲಿ ಮೊಬೈಲ್ ಫೋನ್ ಬಳಸಬಾರದು. ನಾನು 20 days ಬಿಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. 20 ಡೇಸಾ? ಹಲೋ ಹಲೋ, ಈ ಕೇಸನ್ನ ಮುಂದಿನ ತಿಂಗಳು 5ನೇ ತಾರೀಕಿಗೆ ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಆಪಾದಿತರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಡಲು ಆದೇಶಿಸಲಾಗಿದೆ. ಅಂಬಿ, ಮೊಬೈಲ್ ಕೊಡಿಲಿ. ಸರ್ ಏನಿಲ್ಲ ಬಿಡಿ. ಶಾರ್ಟ್ ಅಪ್. ಅಂಬಿ, ಅಂಬಿ, ಮೊಬೈಲ್ ಕೊಡಿಲಿ. ಸಿಮ್ ಕಾರ್ಡ್. ಇದೇನ್ ಮಾಡ್ತಾ ಇದ್ದಾರಿಯಾ? ಸಿಮ್ ಕಾರ್ಡ್ ತಿನ್ಬಿಟ್ಟ ಕಣಯ್ಯ. ಸಿಮ್ ಕಾರ್ಡ್ ತಿಂದ ಬೆಟರ್. ಸೆಲ್ಲಲ್ಲಿರೋ ಸಂಡೆ ಬಜಾರ್ ಸೀನಾ ಮೊಬೈಲ್ ನೇ ತಿನ್ಬಿಟ್ಟಿದ್ದ. ಸರಿ, ಅವ್ನ್ ಮಧ್ಯಾಹ್ನ ಊಟಕ್ಕೆ ಇದನ್ನೇ ಕೊಡು. ಬರಲ್ಲ. ತಪ್ಪೇ ಮಾಡಿಲ್ಲ. ಅದೇ ಕೆಲಸ ಬೇಡ ಪ್ಲೀಸ್. ಹೋಗಿ ಹೋಗಿ ಹಿಂದಡೆ ಹೋಗಿ ಮೇಲೆ ನಾವೆಲ್ಲ ಸಬರಿಮಲೆ ಹೋಯ್ತಾ ಇದೀವಿ. ಅಣ್ಣ ಹುಡುಗಿನ ದವ್ ಹೊಡೆದಿದ್ದ. ಅವ್ರಿಗೆ ರೌಡಿ ಕ್ರಿಮಿನಲ್ ಅಂತ ಗೊತ್ತಿರಲಿಲ್ಲ. ಅವ್ನ ಚೈತ್ರ ಸುಟ್ಟಾಕಿ ಪೊಲೀಸರ ಮುಂದೆ ಸರೆಂಡರ್ ಆಗಿ ಒಳ್ಳೆ ಮನುಷ್ಯ ಆಗಿ ಶಿಕ್ಷೆ ಅನುಭವಿಸಿ ಅವ್ರಿಗೆ ಮುಂದೆ ನಿಂತ್ಕೋಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ಇವಾಗ ನನ್ ಕ್ಯಾಬ್ ಬಿಡು, ನನ್ ಕ್ಯಾಬ್ ಬಿಡು. ಚಪ್ಪ ಏನ ಮಾಡ್ತಾ ಇದೀನಿ? ಅಣ್ಣನ್ ಲವ್ ಸ್ಟೋರಿ ಹೇಳ್ತಾ ಇದ್ದ. ಶಾಜಾನು, ನೀನ್ ತಾಜ್ ಮಹಲ್ ಕತೆ ಹೇಳ್ತಿದ್ದ. ಕಮಲಾನಗರದಲ್ಲಿ ರೇಪ್ ಮಾಡಿ ಮರ್ಡರ್ ಮಾಡಿದ್ರೆ ನೀವೇ ತಾನೇ? ಮಗನೇ, ಕಮಲಾನಗರದಲ್ಲಿ ರೇಪ್ ಮಾಡಿ ನಾವ್ ಅಂತ ಕೇಳ್ತಾನೆ. ರೇಪ್ ಇಟ್ಕೊಳ ನಾವು ಕಳ್ಳನ ಮಗನೇ ಸಿಕ್ಕು ಆಚೆ ಕಡೆ ಬಂದ್ಮೇಲೆ ಇಕ್ತೀನಿ ನಿಂಗೆ ಸರಿಯಾಗಿ. ಏನಿದ್ರು ರೌಡಿಗಳನ್ನ ಎಂಟ್ರಿ ಮಾಡಲ್ಲ, ಸಿನಿಮಾದವ್ರನ್ನ ಎಂಟ್ರಿ ಮಾಡ್ತೀನಿ. ಹೋಗ್ರಲ್ಲೇ. ತಿರ್ಗಾ ಬಂದ ನೀನು. ಸರ್ 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 ಒಂದೇ ಒಂದ್ ಇಂಟರ್ವ್ಯೂ ಸರ್. ನಿಮ್ ತಲೆ ಕಣ್ಣಿಟ್ಟ ಅವನ ಹತ್ರ ಏನಮ್ಮ ಇಂಟರ್ವ್ಯೂ? ಹೋಗಿ ನೀವು. ನನ್ನ ಮಕ್ಕ ಇಷ್ಟು ವರ್ಷದಿಂದ ಜೊತೆಲಿದ್ದ ಡಬ್ಬಗೆ ಮಾಡ್ಬಿಟ್ಟಲು. ನಮಸ್ಕಾರ. ಅಂಬಿ ಹಣ್ಣಿಗೆ ಹೊಡೆದ್ಬಿಟ್ರಲ್ಲ.
ಏನು ಆಗಿಲ್ಲ ಗುರು. ಇಲ್ಲ ವಿಜಿ, ಅಂಬಿಗೆ ಏನು ಆಗಲ್ಲ. ಇಲ್ಲ ವಿಜಿ, ಏನು ಆಗಿಲ್ಲ ತಾನೆ. ನಿನಗೂ ಏನು ಆಗಲ್ಲ ವಿಜಿ. ನಮ್ಮ ಖರಾಬ್ ಗುರು ಹೊಡೆದ್ಬಿಟ್ರು ಗುರು. ನನ್ಗಿನ್ನ ಜಾಸ್ತಿ ಕೈ ಮಾಡಿರೋದು ನೀನೆ ತಾನೆ. ನಾನ್ ಸುಮ್ನೆ ನಿನ್ನಿಂದ ನಿಂತ್ಕೊಂಡು ಅವಾಜ್ ಹಾಕೊಂಡು ಕಾಲ ಕಳೆದೆ. ನಾನು ಸತ್ಯ ಸ್ವರ್ಗಕ್ಕೆ ಗುರು ಹೋಗೋದು, ನೀನು ನರ್ಕಕ್ಕೆ ಹೋಗ್ತೀಯ. ಸ್ವರ್ಗಕ್ಕೆ ಹೋದ್ರು ಅವ್ರು ಕೇಳ್ಕೊಂಡು ನರಕಕ್ಕೆ ಬಂದ್ಬಿಡ್ತೀನಿ ಗುರು. ಯಾಕೆಂದ್ರೆ ಈ ಅಂಬಿ ಎಲ್ಲಿರ್ತಾನೋ ಅಲ್ಲೇ ಈ ವಿಜಿ ಸ್ವರ್ಗ ಗುರು. ವಸ್ತಾನ್ ಗುರು. ವಿಜಿ 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 ಎದ್ದೇಳು. ಅಂಬಿ 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 ಸರ್ ಬಗ್ಗಿದಾನ್ ಸರ್. ಆಂಬ್ಯುಲೆನ್ಸ್ ಕಳಿಸಿ. ಬೇಗ ಆಂಬುಲೆನ್ಸ್ ಕಳ್ಸಿ. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ, ಇವ್ರಿಗೆ. ಹಾಯ್, ಹೇಗಿದ್ದೀರಾ? ನಿಧಾನ ನಿಧಾನ. ಸರ್, IG ಸಾಹೇಬ್ರು ಲೈನ್ ನಲ್ಲಿ. ಥ್ಯಾಂಕ್ಸ್. ನಿಮ್ ಥ್ಯಾಂಕ್ಸ್ ನಾನ್ ತಗೋಬೇಕು ಅಂದ್ರೆ ನೀವ್ ನಂಗೊಂದ್ ಹೆಲ್ಪ್ ಮಾಡ್ಬೇಕು. ಏನದು? ನಿಮ್ ಫ್ರೆಂಡ್ಸ್ ಹೇಳ್ತಾ ಇದ್ರು ನೀವ್ ಸರೆಂಡರ್ ಆಗಿದ್ದು ಒಂದ್ ಹುಡುಗಿ ಪ್ರೀತಿ ಪಡೆಯೋಕೆ ಅಂತ. ಆ ಹುಡುಗಿ ಯಾರು? ಅವಳು ಮತ್ತೆ ಇಲ್ಲಿವರೆಗೂ ನೀವು ಮಾಡಿರೋ ಕ್ರೈಮ್ಸ್, ಐ ಮೀನ್ ನಿಮ್ ಲೈಫ್ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನು ಕೊಟ್ರೆ ನಾನು ಅದನ್ನ ಎಪಿಸೋಡ್ಸ್ ಮಾಡಿ ನಮ್ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತೀನಿ. ಅದರಿಂದ ನನಗೂ ಹೆಸರು ಬರುತ್ತೆ, ನನ್ನ ಚಾನೆಲ್ ಪಾಪ್ಯುಲರ್ ಆಗುತ್ತೆ. ಅದಕ್ಕೆ ACP ಅವರು ಪರ್ಮಿಷನ್ ಕೊಟ್ಟಾಯ್ತು. ನೀವು ಅಂದ್ರೆ ಸಾಕು, ಪ್ಲೀಸ್ ಒಪ್ಕೊಳ್ಳಿ. ಗುರು, 20 ದಿನ ಡಾಕ್ಟರ್ ಇಲ್ಲೇ ಇರ್ಬೇಕು ಅಂತ ಹೇಳಿದ್ದಾರೆ. ದಿನಕ್ಕೆ ನೀನು ಒಂದೊಂದು ಇನ್ಸಿಡೆಂಟ್ ಹೇಳಿದ್ರೆ ಅದಕ್ಕೆ ನಾ ದಿನ ನೋಡ್ಬೋದಲ್ವಾ? ಓಕೆ. Yes, thank you, sir. Sorry, sir. Thank you very much. Yes. ಗುರು, ಗುಟ್ಕಾ ಹಾಕ್ಬೇಡ ಅಂತ ಹೇಳ್ತಾ ಇದ್ದಿದ್ ನೀನೆ, ಈಗ ನೀನೇ ಗುಟ್ಕಾ ಹಾಕ್ತಿದ್ಯಾ? ಗುಟ್ಕಾ ಹಾಕಿಡೇನು ಗೊತ್ತಾ? ದಿನ ಫೋನ್ ಮಾಡ್ತಿರೋನು ನಾನೇ ಅಂತ ಗೊತ್ತಾಗಬಾರ್ದು ಅಂತ. ಅರ್ಥ ಆಯ್ತಾ? ಗುರು, ನೀ ಸಾಮಾನ್ಯ ಅಲ್ಲ. ಅಂಬಿ, ಲೋ ಅಂಬಿ, ಇಲ್ಲಿವರೆಗೂ ನಾನು ನಿನ್ ಮುಖಾನೇ ನೋಡಿಲ್ಲ. ಅದಕ್ಕೆ ನಿನ್ ಹೆಸರು ಬರ್ದಿಟ್ಕೊಂಡಿದ್ದೀನಿ. 20 ದಿವಸ ಆದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಕಾಯ್ತಾ ಇದ್ದೀನಿ. ನಿನ್ ಫೋನ್ ನೋಡಿದ್ರೆ ಡೆಡ್ ಆಗಿದೆ. ನನ್ಗೊಂದು ಫೋನ್ ಮಾಡಕ್ಕಾಗದೆ ಇರೋಷ್ಟು ಬಿಸಿ ಆಗ್ಬಿಟ್ಯಾ ನೀನು? ಪಲ್ಲವಿ, ಬೇಗ ಬಾರೆ.